ಬಂದ ಅಭಿ ಎಲ್ಲರ ಜೊತೆ ಎಂದಿನಂತೆ ಬೆರೆತು ಊಟ ಮಾಡಿದ. ಎಲ್ಲರೂ ಹಾಲ್ನಲ್ಲಿ ಬಂದು ಕುಳಿತಾಗ ತಾನು ಕಾರ್ ಕೀ ಹಿಡಿದ. ಅಣ್ಣ, ಇಷ್ಟೊತ್ತಿನಲ್ಲಿ ಕೇಳಿದ ಅಥರು. ಎಲ್ಲಿಗೆ ಎಂಬಂತೆ ಎಲ್ಲರೂ ಅಭಿಯನ್ನೇ ನೋಡಿದರು ಅದೇ ಪ್ರಶ್ನೆಯೊಂದಿಗೆ. ಸ್ವಲ್ಪ ಹೊತ್ತು ಡ್ರೈವ್ ಹೋಗಿ ಬರ್ತೀನಿ ಎಂದ ಅಭಿ ಭಾರ್ಗವರನ್ನು ನೋಡುತ್ತಾ. ತುಂಬ ಹೊತ್ತಾಗಿದೆ ಅಭಿ, ಬೇಡ ಎಂದರು ಪೂರ್ಣ. ಹೋಗೋದಾದರೆ ನಾನು ಬರ್ತೀನಿ ಅಣ್ಣ ನಿನ್ನ ಜೊತೆಗೆ ಎಂದ ಅಥರು. ಆ ಹೊತ್ತಿನಲ್ಲಿ ಅವನೊಬ್ಬನನ್ನೇ ಕಳುಹಿಸುವುದು ಬೇಡವೆಂದು ಯೋಚಿಸಿದನವ. ಬೇಡ, ಒಬ್ಬನೇ ಹೋಗಬೇಕು ಅನ್ನಿಸ್ತಿದೆ, ಹೋಗಿ ಬರ್ತೀನಿ, ಸ್ವಲ್ಪ ಹೊತ್ತಷ್ಟೇ, ನನಗೋಸ್ಕರ ಕಾಯ್ಬಿಡಿ, ಮಲ್ಕೊಳ್ಳಿ ಎಂದವನಿಗೆ ಒಬ್ಬನೇ ಹೋಗಬೇಕಿತ್ತು ಆ ಜಗಳ ಗಂಟೆ ಯಶಸ್ವಿನಿಯನ್ನು ಭೇಟಿಯಾಗಲು. ಅಣ್ಣ, ಮತ್ತೆ ರಾಗ ತೆಗೆದ ಅಥರು. ಅಭಿಗೆ ಯಶಸ್ವಿನಿಯ ಬಗ್ಗೆ ಗೊತ್ತಾಗಿತ್ತಲ್ಲ, ಅದರಿಂದ ಬೇಸರ ಮಾಡಿಕೊಂಡಿರುವನೇನೋ ಎಂಬ ಅನುಮಾನ ಕೂಡ ಅವನಿಗೆ. ಅಭಿ ಬೇಡ ಎನ್ನುವ ಮೊದಲೇ ಭಾರ್ಗವರವರು ಅವನು ಒಬ್ಬನೇ ಹೋಗಬೇಕು ಅಂದಿದ್ದಾನಲ್ಲ, ಹೋಗಲಿ ಬಿಡು ಅಥರು ಎಂದರು. ಅವ ಒಬ್ಬನೇ ಎಂದಾಗ ಒತ್ತಾಯ ಬೇಡವೆಂದುಕೊಂಡರು. ಯಾರೂ ಮಾತನಾಡಲಿಲ್ಲ. ಬೇಗ ಬರ್ತೀನಿ ಎಂದ ಅಭಿ ಹೊರನಡೆದ. ಅವ